ಮಧು ಎಲ್ಲದೀವ ಇಷ್ಟು ಕರೆಯಕತ್ತೀನಿ ಓನಾನ್ ಮಲ್ಲಿ ಆ ಅಯ್ಯೋ ದೇವ್ರೆ ನಮ್ಮ ಅತ್ತಿಗಾರಿ ಇದು ಧ್ವನಿ ಮಧುವ್ರೆ ನನ್ನ ಹೆಂಗ ಕಾಪಾಡ್ರಿಪ್ಪ ನಮ್ಮ ಅತ್ತಿ ಕೈ ನಾ ಸಿಕ್ನಂದ್ರ ನನ್ನ ಪಚಗಿನ ಮಾಡ್ಬಿಡ್ತಾಳ್ರಿ ನಮ್ಮ ಅತ್ತಿ ಏನ್ ಮಳಿ ಅಯ್ಯೋ ಇರ್ರಿ ಶಿಲ್ಪ ಅವ್ರೆ ನನಗೆ ಟೆನ್ಷನ್ ಜಾಸ್ತಿ ಆಗ್ಬಿಡ್ತಿ ನಾನು ಅದಕ್ಕೆ ಏನ್ ಮಳಿ ಅನ್ನಕತ್ತೀನಿ ಏನ್ ಮಳಿ ಒಂದು ಐಡಿಯಾ ಇರ್ರಿಪ್ಪ ಇಲ್ಲೊಂದು ಫೇಸ್ ಮಾಸ್ಕ್ ಐತಿ ಅದನ್ನ ಹಾಕ್ಬಿಡ್ತೀನಿ ನಿಮ್ಗೆ ಹ್ಞೂ ರೀ ಬೇಗ ಹಾಕ್ಬಿಡ್ರಿ ಇವಾಗ ಕರೆಕ್ಟ್ ಐತಿ ಬನ್ನಿ ಆಂಟಿ ಒಳಗಡೆ ಎಷ್ಟು ಸತಿ ಕರೆಯೋದು ಮಧು ಅವರೇ ನಾನು ಕರೆದು ನನ್ನ ಗಂಟ್ಲಾನೇ ಹಾಳಾಯಿತು ಎಷ್ಟಂತ ಕರಿಬೇಕು ಹೇಳಿ ಮೊದಲಿನ ಸ್ಕಿನ್ನು ಹಾಳಾಗ್ಬಿಟ್ಟಿದೆ ನೀವು ಬೇರೆ ರೀ ಓ ಹೌದಾ ಅಯ್ಯೋ ಇಲ್ಲ ಬಿಡ್ರಿ ಇವರೊಬ್ಬರು ಇದ್ರು ಕಸ್ಟಮರ್ ಇದ್ರು ಅವ್ರಿಗೆ ಫೇಸ್ ಮಾಸ್ಕ್ ಆಗ್ತಾ ಇದ್ದೆ ಅದಕ್ಕೆ ಒಂದು ನಿಮಿಷ ಅಂತ ಹೇಳಿದೆ ಆದರೆ ನಿಮ್ಗೆ ಕೇಳಿಸಿಲ್ಲ ಅನ್ಸುತ್ತೆ ಹೌದಾ ಯಾವುದದು ಫೇಸ್ ಮಾಸ್ಕ್ ಹಾಕಿದ್ದವ್ರಿಗೆ ಅದು ಸ್ಟ್ರಾಬೆರಿದು ಹಾಕೇನ್ರಿ ಯಾಕೆ ನೀವು ಮಾಡಿಸ್ಕೊಂತೀರ ಮತ್ತೆ ಸ್ಟ್ರಾಬೆರಿ ಫೇಸ್ ಮಾಸ್ಕ್ ಹಾಕಿಸ್ಕೊಂತೀರ ಓ ಮಧು ಅವರೇ ನನ್ನ ಸ್ಕಿನ್ನಿಗೆ ಯಾವುದು ಫೇಸ್ ಮಾಸ್ಕ್ ಒಪ್ಪುತ್ತಂತ ನಿಮ್ಗೆ ಗೊತ್ತಲ್ಲ ಯಾವುದು ಫೇಶಿಯಲ್ ಒಪ್ಪುತ್ತೆ ಯಾವುದು ಕ್ರೀಮ್ ಹಚ್ಕೋಬೇಕು ಯಾವುದು ಎಲ್ಲ ತರಹದ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ಬೇಕು ಅನ್ನೋದು ನಿಮಗೆಲ್ಲ ಗೊತ್ತಿದೆಯಲ್ಲ ಮತ್ತೆ ನಾನು ಕೇಳ್ತೀರಾ ನಿಮ್ಗೆ ಯಾವ್ದು ಇಷ್ಟ ನೋಡು ಅದನ್ನು ನನ್ನ ಮುಖಕ್ಕೆ ಮಾಡಿ ಹೌದು ನೀವ್ಯಾಕಿಷ್ಟು ಗಾಬರಿಯಾಗಿ ಅನ್ನಕ್ತಿದ್ರಿ ನಾನಾ ಇಲ್ಲ ಅದು ಏನಂದ್ರೆ ನಮ್ಮ ಮನೆಯಿಂದ ಕಾಲ್ ಬಂತಲ್ಲ ಅಟೆಂಡ್ ಮಾಡ್ತಾ ಇದ್ದೆ ಅಷ್ಟೇ ಬನ್ನಿ ಮತ್ತೆ ಹೌದಾ ಇವ್ರು ಮಾಡಿಸ್ಕೊತಾ ಇದ್ದಾರೆ ನಾನು ಇಲ್ಲಿ ಕೂತ್ಕೊಳ್ಳ ಬನ್ನಿ ಈ ಕಡೆ ಮತ್ತೆ ಏನು ಸಮಾಚಾರ ಏನಾದರೂ ಪ್ರಾಬ್ಲಮ್ ಆಯ್ತಾ ನಿಮ್ಮ ಸ್ಕಿನ್ನು ಕೂದಲಿಕ್ಕೆ ಪ್ರಾಬ್ಲಮ್ ಅನ್ನೋಕ್ಕಿಂತ ನೀವು ಮತ್ತೆ ಬಂದು ಮಾಡಿಸ್ಕೊಂಡು ಹೋಗ್ತೀರಲ್ಲ ಸೊ ಇವತ್ತು ಯಾವುದು ಫೇಶಿಯಲ್ ಮಾಡಿಸ್ಲೋ ಏನು ಫೇಸ್ ಮಾಸ್ಕ್ ಹಾಕ್ಲೋ ಏನು ತಲೆಗೇನಾದರೂ ಕಲರಿಂಗ್ ಮಾಡಿಸ್ಕೊತೀರೇನ್ರಿ ಮತ್ತೆ ಏನು ಮಾಡಿಸ್ಕೊತೀರಾ ಇವತ್ತು ಯಪ್ಪ ದೇವ್ರೇ ನನಗೆ ಬ್ಯೂಟಿ ಪಾರ್ಲರ್ ಹೋಗ್ತೀನಿ ಅತ್ತಿಯರ ಅಂತಂದ್ರೆ ಯಾಕೆ ಹೋಗ್ತಿದಿ ಏನಾಗೈತೆ ಮುಖಕ್ಕೆ ಅದಿದು ಪಡ್ಕೊಂತಿ ಯಾಕೆ ಹಾಳು ಮಾಡ್ಕೊಂತಿ ಚರ್ಮನ ಅಂತಂತ ಇಲ್ಲಿ ನೋಡಿದ್ರೆ ನಮ್ಮ ಅತ್ತಿ ಸ್ಕಿನ್ ಗುಟ್ಟು ಇದೇನಾ ಚಲುವ ಅಂತ ಚೆನ್ನಿಗೆ ರಾಯಿ ನನ್ನ ಅತ್ತಿ ಅನ್ಕೊಂಡಿದ್ದೆ ಈ ಚೆಲುವಿಗೆ ಮನೆ ಬದ್ದು ಈ ಬ್ಯೂಟಿ ಪಾರ್ಲರಾ ಓ ಮಧುವ್ರೆ ನನಗೆ ಸ್ವಲ್ಪ ಬೇಗ ಮಾಡಿಬಿಡಿ ಫೇಶಿಯಲ್ನ ಯಾಕಂದರೆ ನನ್ನ ಸೊಸೆಗೆ ಸುಳ್ಳು ಹೇಳ್ಬಾಯಿದ್ರಿ ನಮ್ಮ ಮನೆ ಪಕ್ಕದಲ್ಲಿ ಗೆಜ್ಜೆಕರಲ್ಲ ಅವ್ರ ಮೇಲೆ ಫಂಕ್ಷನ್ ಇತ್ತು ಅಂದ್ಬಿಟ್ಟು ಸುಳ್ಳು ಹೇಳ್ಕೊಂಡು ಬಂದಿದ್ದೀನಿ ಬ್ಯೂಟಿ ಪಾರ್ಲರ್ಗೆ ಏನಾದರೂ ನನ್ನ ಸೊಸೆ ಗೊತ್ತಾದರೆ ಸುಮ್ಮನೆ ಏನಾದರೂ ತರಲೆ ಮಾಡ್ತಾಳೆ ಇಲ್ಲ ನನ್ನ ಗಂಡ ಮುಂದೋಗಿ ಚಟ ಹೇಳ್ತಾ ಯಾಕಂದರೆ ನಾನು ಅದಕ್ಕಿಂತ ಸುಂದರವಾಗಿ ಯಂಗ್ ಏಜ್ ನಂಗೆ ಕಾಣ್ತೀನಲ್ವಾ ಅದಕ್ಕೆ ಇಲ್ಲ ಅಂದರೆ ಹೊಟ್ಟೆ ಉಟ್ಕೊಂಡ್ಬಿಡ್ತಾಳೆ ನನ್ನ ಸೊಸೆ ಅದಕ್ಕೆ ಸ್ವಲ್ಪ ಬೇಗ ಫೇಶಿಯಲ್ ಮಾಡಿಬಿಡಿಪ್ಪ ಹೆಂಗ ಏಜದ ಅಂತ ನಿಕ್ಕಿ ಮಾಡ್ತೀನಿ ಇರೋ ಅತ್ತಿ ನಿನಗೆ ಹಿಂಗೆ ಹೇಳಿದ್ರೆ ಮನ್ಯಾಗ ಯಾರು ನಂಬಲ್ಲ ನಿನಗೆ ಏನು ಮಾಡ್ಬೇಕು ನೋಡು ಅದನ್ನು ಇವಾಗೇ ಮಾಡ್ತೀನಿ ಹೆಂಗಿದ್ದಾಳೆ ಈ ಶಿಲ್ಪ ಸೊಸೆ ಅನ್ನೋದು ಊರಿಗೆಲ್ಲ ಗೊತ್ತಾಗಲಿ ಹಂಗಂದ್ರೆ ನಾನು ಮೊದಲು ನಿಮ್ಮದು ಹೇರ್ ಕಲರಿಂಗ್ ಮಾಡಿಬಿಟ್ಟು ಫೇಶಿಯಲ್ ಮಾಡಿಬಿಡ್ತೀನಿ ಯಾವುದು ಗೋಲ್ಡ್ ಫೇಶಿಯಲ್ ಆಮೇಲೆ ಇನ್ನೊಂದು ಬಂದಿದೆ ಲೋಟಸ್ ಫೇಶಿಯಲ್ ಅದು ಮಾಡಿಸ್ಕೊತೀರಾ ಇಲ್ಲ ಇವ್ರು ಹಾಕ್ಕೊಂಡಿದ್ದಾರೆ ಅದೇ ಸ್ಟ್ರಾಬೆರಿ ಅದನ್ನು ಮಾಡಿಸ್ಕೊತೀರಾ ವೆರೈಟೀಸ್ ಇದಾವಪ್ಪ ನಿಮ್ಗೆ ಯಾವ್ದು ಇಷ್ಟ ನೋಡಿ ಅದನ್ನ ಹೇಳಿ ನಾನು ಅದನ್ನೇ ನಿಮಗೆ ಫೇಶಿಯಲ್ ಮಾಡ್ತೀನಿ ಏನಂತೀರಾ ಓ ಮಧು ಅವರೇ ನನ್ನ ಬಗ್ಗೆ ಎಷ್ಟು ಕೇರ್ ಮಾಡ್ತೀರಾ ನೀವು ಥ್ಯಾಂಕ್ ಯು ವೆರಿ ಮಚ್ ಮೊದಲು ನನಗೆ ಹೇರ್ ಕಲರಿಂಗ್ ಮಾಡಿ ಫೇಶಿಯಲ್ ಮಾಡಿಬಿಡಿ ಹೆಂಗೆ ಕಾಣಬೇಕಂದ್ರೆ ನನ್ನ ಗಂಡ ಅಲ್ಲೇ ತಿರುಗಿ ಬಿದ್ದುಬಿಟ್ಟಿರ್ಬೇಕು ಅಷ್ಟು ಏನಪ್ಪ ನನ್ನ ಹೆಂಡತಿಗೆ ವಯಸ್ಸೇ ಆಗೋದಿಲ್ವೇನೋ ಅನ್ನರ್ಗತೆ ನಾ ಕಾಣಬೇಕು ಏನಂತ್ರಿ ಈಗ 18ದ ಹರೆಯದ ಸುಮಭಾಲೆ ಅನ್ನೋಂಗತೆ ನಾ ಕಾಣ್ಬೇಕ್ರಿ ಮಧುವರೇ ನಮ್ಮತ್ತಿ 18ದ ಸುಮಭಾಲೆ ಅನ್ನೋಗತೆ ಕಾಣ್ಬೇಕಾ ಕಾಣಿಸ್ಲಿ ಇವಾಗ ಐತಿ ಮಾರಿ ಹಬ್ಬ ಬನ್ನಿಪ್ಪ ಇಲ್ಲೇ ಮಾಡ್ತೀನಿ ಇಲ್ಲೇ ಚೇತನ ಇದ್ದೀನಿ ಬನ್ನಿ ಫೇಶಿಯಲ್ ಮಾಡ್ಬಿಡ್ತೀನಿ ಟೈಮ್ ಆಗ್ಬಿಡ್ತೀನಿ ಮನೆಗೆ ಹೋಗ್ಬೇಕಲ್ಲ ನಾನು ಬನ್ನಿ ಓ ಮಧುವ್ರೆ ನೀವಷ್ಟೇ ಇಲ್ಲ ನಾನು ಹೋಗಬೇಕು ಆದರೆ ಸರಿ ನೀವು ಸ್ಕಿನ್ನನ್ನು ಭಾರಿ ಚೆನ್ನಾಗಿ ಗ್ಲೋ ಮಾಡ್ಬೇಕಾ ಹೆಂಗೆ ಗ್ಲೋ ಮಾಡಬೇಕು ಅಂದರೆ ನನ್ನ ಸೊಸೆ ಹೊಟ್ಟೆನ ಉರ್ಕೊಂಡ್ಬಿಡ್ಬೇಕು ಹೆಂಗೆ ಅಂದರೆ ನಮ್ಮತ್ತೆ ಸ್ಕಿನ್ನು ಹೇಗೆ ಪಾಪನ್ ಸ್ಕಿನ್ ಥರ ಎಷ್ಟು ಮೃದುವಾಗಿದೆ ಹೊಳಪಾಗಿದೆ ಅಂತ ಅನ್ಕೋಬೇಕ್ರಿ ಹಂಗೆ ಮಾಡಿದ್ರೆ ನನ್ನ ಮುಖದ ಗ್ಲೋ ಸ್ಪೆಷಲ್ನ ಹೆಂಗಂತೀರಿ ಮಾಡ್ತೀರಲ್ಲ
ಈ ಮದುವೆಗೆ ಏನ ಪಾಪುನ್ ಥರ ಸ್ಕಿನ್ ಗ್ಲೋ ಆಗಿ ಕಾಣ್ಬೇಕಂತ ಅನ್ನಕ್ಕೆ ನನಗೇನಾಗದೈತಿ, ನನಗೇನು ರೊಕ್ಕ ಬಂದ್ರೆ ಸಾಕ್ತಾನೆ. ಹೆಂಗಂತೀರಿ? ಈ ನಮ್ಮತ್ತಿ ಮಾಡಿದ್ರು ಒಂದು ಪ್ಲಾನ್. ಮಧುವ್ರೆ ಏನು ಯೋಚನೆ ಮಾಡ್ತಾ ಇದ್ರ? ನನ್ನ ಸ್ಕಿನ್ನ ಹೇಗೆ ಗ್ಲೋ ಮಾಡ್ಬೇಕಂತ ಯೋಚನೆ ಮಾಡಕ್ತೀರೇನ ಮತ್ತೆ? ಹಂಗೇನಿಲ್ಲ, ಬನ್ನಿ ಬನ್ನಿ ಆಂಟಿ. ನೀವು ಈಗ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ನಾನು ಕೂದಲಿಗೆ ಹೇರ್ ಡೈ ಮಾಡ್ಬಿಡ್ತೀನಿ. ಹಾಂ ಹಾಂ ಮಧುವ್ರೆ, ಸ್ವಲ್ಪ ಬೇಗ ಬೇಗ. ಓಕೆ ಆಂಟಿ, ನೋ ಟೆನ್ಷನ್. ಮಾಡ್ತೀನಿ ನಮ್ಮ ಅತ್ತಿಗೆ. ನೋಡ್ರಿ ಹೆಂಗೆ ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಂತ. ಇದನ್ನ ಹೋಗಿ ನಮ್ಮ ಮಾವು ಏನಾದರೂ ವಿಡಿಯೋ ತೋರಿಸಿದ್ರೆ ಜಿಂಗ್ ಚಕ್ಕ ಚಕ್ಕ ಜುಮ್ ಜಿಂಗ್ ಚಕ್ಕ ಚಕ್ಕ ಜುಮ್ ಅಂತ ನಮ್ಮ ಮಾವ ಮೆಷಿಗೆ ಹಾಕಿ ರುಬ್ಬ ಹಾಕ್ಬಿಡ್ತಾನೆ. ಮಾಡ್ತೀನಿ. ನಮ್ಮ ಅತ್ತೆ ಕತೆ ಇವತ್ತಿಗೆ ಇಲ್ಲಿಗೆ ಫಿನಿಶ್. ಕೊಬ್ಬು ತೋರಿಸ್ತಾಳೆ ನಮ್ಮ ಅತ್ತೆ, ಕೊಬ್ಬು ಏನು ಸ್ಮಾರ್ಟ್ ಆಗಿದ್ದೀನಿ, ಹೆಂಗಾಗಿದ್ದೀನಿ ಅಂತ. ಇವಾಗ ಇದನ್ನ ನೋಡ್ಬಿಟ್ಟು ವಿಡಿಯೋದಲ್ಲಿ ನಾನು ಹೆಂಗಿದ್ದೀನೋ ಹೆಂಗಿಲ್ಲ ಅಂತ ತಾನೇ ಕನ್ಫ್ಯೂಸ್ ಆಗಿಬಿಟ್ಟಿರ್ಬೇಕು. ಹಾಗೆ ಮಾಡ್ತೀನಿ.